ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಬಿಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಿವರುದ್ರಪ್ಪನ ಹತ್ರ ಹೇಳ್ತಾ ಇರ್ತಾನೆ, ಅವನು ಕ್ಯಾಶ್ ಕೊಡ್ತಾನಂತೆ. ಅಪ್ಪಯ್ಯ ಚೆಕ್ ಎಲ್ಲ ಕೊಡಲ್ವಂತೆ, ಹಾಗೆ ಅಕೌಂಟಿಗೆ ಹೋಗಿ ದುಡ್ಡು ಹಾಕೋಕ್ಕಾಗಲ್ವಂತೆ ಅಂತ ಅಂದಾಗ, ಪರವಾಗಿಲ್ಲ ಕ್ಯಾಶ್ನ ಇಸ್ಕೊಳ್ಳ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಗಂಗಾ ಬರ್ತಾಳೆ. ಅಲ್ಲ ರುದ್ರವ್ರೆ, ನಾನು ಹೇಳ್ದೆ ತಾನೆ ಪೆರೇಡ್ನ ಅಟೆಂಡ್ ಮಾಡಿ ಅಂತ ಹೇಳಿದೆ, ಆದರೆ ನೀವು ನಿನ್ನೆ ಹೋಗ್ಲೇ ಇಲ್ಲ. ಇವಾಗ DC ಮಾಲಿನಿ ನೋಡಿ ಎಲ್ಲರನ್ನೂ ಪೆರೇಡ್ನ ಅಟೆಂಡ್ ಮಾಡೋಕ್ಕೆ ತಿಳಿಸಿದಾಳೆ, ಇವತ್ತಾದರೂ ನೀವು ಹೋಗಲೇಬೇಕು ಅಂತ ಅಂದಾಗ, ಹೌದೇ ನಾವು ಹೋಗಲೇಬೇಕಾ ಅಂತ ಅಂದ್ಬಿಟ್ಟು ಶಿವರುದ್ರಪ್ಪ ಇಬ್ಬರು ಸಹ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ನಗಾಡ್ಕೊಂಡು ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಮಾಡಲಿ ಬಿಡು, ಅವಳು ಏನು ಮಾಡ್ತಾಳೆ ಮಾಡಲಿ, ಈ ಹೋಮ್ ಮಿನಿಸ್ಟ್ರನ್ನೇ ಮುಟ್ಟೋ ಧೈರ್ಯನ ಆ DC ಮಾಲಿನಿ ಮಾಡ್ತಾಳೆ ಅಂತ ನೀನು ಅನ್ಕೊಂಡಿದೆಯಲ್ಲ ಗಂಗವ್ವ, ಅದು ಹೆಂಗೆ ಮಾಡ್ತಾಳೆ ನಾನು ನೋಡ್ತೀನಿ, ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಪುನಃ ನಗಾಡ್ತಾ ಇರ್ತಾನೆ. ಹಾಗೆ ಇದನ್ನೆಲ್ಲ ಮಾಡಬೇಕು ಅಂತ ಅಂದರೆ ಮಿನಿಸ್ಟರ್ ಪರ್ಮಿಷನ್ ಬೇಕು, ನನ್ನ ಅಖಾಡದಲ್ಲೇ ಇದ್ದು ನನ್ನನ್ನು ತಪ್ಪಿಸ್ತಾ ಅಂತ ಮಾಡೋಕ್ಕೆ ಹೊರಟಿದಳು ಅವಳು. ಈ ಜನ್ಮದಲ್ಲಿ ಅವಳ ಕೈಲಿ ನನ್ನನ್ನು ತಪ್ಪಿಸುತ್ತಾ ಅಂತ ಮಾಡೋಕ್ಕಾಗಲ್ಲ ಬಿಡು ಅಂತ ಹೇಳ್ಕೊಂಡು ಪುನಃ ನಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರುದ್ರನ್ ಸಹ, ಆ ಮಾಲಿನಿ ನಮ್ಮನ್ನ ಈ ರೀತಿ ಮಾಡಕ್ಕೆ ಬಂದಿದ್ದಾಳಲ್ಲ, ನಾವು ಮುಟ್ಸಿರೋ ಬಿಸಿ ಅವಳಿಗೆ ತಾಗಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಈ ರೀತಿ ಕುಣಿತಿದ್ದಾಳೆ ಅಂತ ಬೈತಾ ಇರ್ತಾನೆ. ಹಾಗೆ ಅವಳು ನಮ್ಮನ್ನ ಮುಟ್ಬೇಕು ಅಂತ ಅಂದ್ರೆ ಇನ್ನು 10 ಜನ್ಮ ಎತ್ತಿ ಬರಬೇಕು, ಯಾಕೆಂತಂದ್ರೆ ಅವಳು ನಮ್ಮನ್ನ ಮುಟ್ಟಕ್ಕಾಗಲ್ಲ ಅಂತ ಪವರ್ ಇದೆ ನಮ್ಮ ಅಪ್ಪಯ್ಯಗೆ ಅಲ್ವಾ ಅಪ್ಪಯ್ಯ ಅಂತ ಅಂದಾಗ, ಕಣ್ಲ ರುದ್ರ ಅಂತ ಶಿವರುದ್ರಪ್ಪನು ರುದ್ರನು ಪುನಃ ಇಬ್ರು ನಗಾಡ್ಕೋತಾ ಇರ್ತಾರೆ. ಹಾಗೆ ಇದಂತದ್ದು ಪೆರೇಡ್ ಅಂತ ಪೆರೇಡ್ ಅಂತ ರುದ್ರ ಬೈತಿರ್ಬೇಕಾದ್ರೆ ಗಂಗಾ ಕೋಪ ಮಾಡ್ಕೊಂಡು, ಯಾಕೆ ಹಿಂಗೆ ಆಡ್ತಿದ್ದೀರಾ, ನೀವಿಬ್ರಿಗೂ ಏನು ಅರ್ಥ ಆಗ್ತಾ ಇಲ್ವಾ, ಒಂದ್ಸಲ ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಇವಾಗ ನೀವು ಮಿನಿಸ್ಟರು, ಆದರೆ ಒಂದು ಸ್ವಲ್ಪನೇ ಟೈಮಲ್ಲಿ ನೀವು ರೌಡಿ ಶೀಟರ್ಲಿ ಇದ್ರಿ ಅಂದಮೇಲೆ ನೀವು ಪೆರೇಡ್ ಅಟೆಂಡ್ ಮಾಡೋಕ್ಕೆ ಹೋಗಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೀವು ಹೋಗ್ಲಿಲ್ಲ ಅಂತಂದರೆ ಮುಂದೆ ಒಂದಿನ ಸಮಸ್ಯೆ ಆಗುತ್ತೆ ಅಂತ ಅಂದಾಗ ಮತ್ತೆ ಇಬ್ರು ನಗಾಡ್ತಿದ್ರೆ, ನೋಡಿ ರುದ್ರವ್ರೆ, ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹೌದು ಪೆರೇಡ್ಗೆ ಹೋಗ್ದಲೆ ಹೆಂಗೆ ತಪ್ಪಿಸ್ಕೋತೀರಾ ಅಂತ ಅನ್ಬೇಕಾದ್ರೆ, ನಾವೇನು ತಮಾಷೆ ಮಾಡ್ತಿಲ್ಲ, ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ಒಂದು ನೋಟಿಸ್ ಪೇಪರ್ನ ಕೊಡ್ತಾರೆ. ಏನಿದು ಅಂತ ಅನ್ಬೇಕಾದ್ರೆ, ಅದು ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ರುದ್ರ ಮತ್ತು ಶಿವರುದ್ರಪ್ಪ ಗಂಗನ್ಕನ್ ಕೊಟ್ಟು ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಗೌರಿ ಮತ್ತು ಹರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ ಮಾಲಿನಿ ಹೇಳ್ತಾ ಇರ್ತಾಳೆ, ಹೌದು ನಾವು ರಂಗೋಲಿ ಕೆಳಗಡೆ ನುಗ್ಗಿದ್ರೆ ಅವರು ಭೂಮಿ ಒಳಗಡೆ ನುಗ್ಗಿದ್ದಾರೆ, ಹಾಗೆ ನಾವು ಮಣ್ಣು ಮುಕ್ಕಿಸ್ಬೇಕು ಅಂತ ಮಾಡಿದ ಪ್ಲಾನ್ ಎಲ್ಲ ಅವರು ವ್ಯರ್ಥ ಮಾಡಿಬಿಟ್ರು ಅಂತ ಅಂದಾಗ ಗೌರಿಗೂ ಹರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಿವರುದ್ರಪ್ಪ ನಗಾಡ್ಕೊಂಡು, ಯಾಕೆ ಗಂಗವ್ವ ಈ ರೀತಿ ನಿಂತ್ಕೊಬಿಟ್ಟೆ, ನಿನ್ಗೆ ಹೆಂಗಿದ್ರು ಓದಕ್ಕೆ ಬರುತ್ತಲ್ವಾ, ಅದರಲ್ಲಿ ಏನಿದೆ ಅಂತ ಓದು ಅಂತ ಹೇಳ್ತಾ ಇರ್ತಾನೆ. ಇಲ್ಲೊಂದು ನೋಟಿಸ್ ಬಂದಿರುತ್ತೆ, ಪೆರೇಡ್ ನಡೆಸೋದ್ರಿಂದ ಈ ಕಡೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗುತ್ತೆ, ಇನ್ನ ಅವ್ರಿಗೆಲ್ಲ ನಷ್ಟ ಆಗುತ್ತೆ ಅಂತ ಹೈಕೋರ್ಟಿಂದ ಸ್ಟೇ ಆಗಿದೆ ಅಂತ ಓದ್ತಿರ್ಬೇಕಾದ್ರೆ ಅದನ್ನು ನೋಡಿ ಈ ಕಡೆ ಗಂಗನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ವಿಜಯನು ಸಹ ತುಂಬಾ ಕೋಪ ಮಾಡ್ಕೊಂಡು, ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಮಾಡ್ತಿದ್ರಲ್ಲ, ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಬೈತಿರ್ಬೇಕಾದ್ರೆ ಪಾರ್ವತಿ ತುಂಬ ಕೋಪ ಮಾಡ್ಕೊಂಡು, ಹೇಳೋರು ಕೇಳೋರು ಇದ್ರೆ ಇವ್ರು ಯಾಕೆ ಹಿಂಗೆ ಆಡ್ತಿದ್ರು, ಹೇಳೋರು ಕೇಳೋರು ಇಲ್ದಕ್ಕೆ ಹಿಂಗೆ ಆಡ್ತಿದ್ರೆ ಬಿಡವ ಅಂತ ಬೈತಾ ಇರ್ತಾಳೆ. ಹಾಗೆ ಗೌರಿನೂ ಸಹ, ಹೌದಕ್ಕ ನೀವು ಹೇಳ್ತಾ ಇರೋದು ಕರೆಕ್ಟು, ಇವ್ರಿಗೆ ಅಧಿಕಾರ ಇದೆ ಅಂತ ಹೆಂಗ್ ಬೇಕು ಹಂಗೆ ದುರುಪಯೋಗ ಮಾಡ್ಕೋತಿದ್ದಾರೆ, ಮಂಗನ ಕೈಲಿ ಮಾಡಿಕೆ ಕೊಟ್ರೆ ಇದೇ ರೀತಿ ಆಗೋದು, ಮುಂದೊಂದು ದಿನ ಸರ್ಕಾರನ ತಮ್ಮ ಮನೆಯಾಗಿ ದುರುಪಯೋಗ ಪಡ್ಕೋತಾರೆ ಅಂತ ಕೋಪದಿಂದ ಬೈತಾ ಇರ್ತಾಳೆ. ಹಾಗೆ ಇವ್ರನ್ನ ಹಾಗೆ ಬಿಡಬಾರ್ದು, ಏನಾದರೂ ಮಾಡಿ ಕಾನೂನಿನ ಚೌಕಟ್ಟಿನಲ್ಲಿ ಕಟ್ಟಾಗಬೇಕು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಶಂಕರ ಬರ್ತಾನೆ. ಅವ್ನು ಸ್ವಲ್ಪ ಕೋಪ ಮಾಡಿಕೊಂಡು, ಯಾರು ಹೆಂಗಾದ್ರೂ ಮಾಡ್ಕೊಳ್ಳಿ, ನಿಮಗೆ ಯಾಕೆ, ಊರಿನ ಉಸಬರಿ ಕಟ್ಕೊಂಡು ನಿಮಗೇಕೆ, ನಮ್ಮ ಪಡಿ ನಾವು ಇದ್ಬಿಡೋಣ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ಅಲ್ಲ ಜೋಗಿ ಇವರೇ ಏನಾಗಿದೆ, ಅವ್ರು ಏನು ಮಾಡಿದ್ರು ಮಾಡ್ದಂಗೆ ಇರಲಿ ಅಂತ ಹೇಳ್ತಿದ್ದೀರಾ ಅಂತ ಗೌರಿ ಕೇಳ್ತಾ ಇರ್ತಾಳೆ. ಹಾಗೆ ನೋಡಿ ಅಮ್ಮಿ ಅವರೇ, ಅದು ಕೊಚ್ಚೆ ಅಂತ ಗೊತ್ತಾದ್ಮೇಲೆ ಸಿಡಿಯುತ್ತೆ ಅಂತ ಗೊತ್ತಿದ್ರು ನಾವು ಹೋಗ್ಬೋದು, ಹಂಗಂತ ನಾವು ಪೆರೇಡ್ಗೆ ಹೋಗಲ್ಲ ಅಂತ ನಾನು ಹೇಳಲ್ಲ, ಅವ್ರು ಬರಲಿ ಬಿಡಲಿ, ನಾನಂತೂ ಪೆರೇಡ್ಗೆ ಹೋಗ್ತೀನಿ, ಅದರಿಂದ ನಮ್ಮನೆಯವ್ರ ಪ್ರಾಣಕ್ಕೆ ಕೂತ್ ಬರೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ರೆ DC ಮಾಲಿನಿ ಅವ್ನ ಮುಖ ನಾನು ನೋಡ್ತಾ ಇರ್ತಾಳೆ. ನನಗೆ ಎಲ್ಲರ ಪ್ರಾಣ ತುಂಬಾ ಇಂಪಾರ್ಟೆಂಟ್, ಅವ್ರ ಸವಸಕ್ಕೆ ನೀವು ಹೋಗ್ಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಹರಿ, ಏನ್ ಬ್ರದರ್ ಈ ರೀತಿ ಹೇಳ್ತಿದ್ರ, ಮುಂಚೆ ಯಾರು ಸವಸಕ್ಕೆ ಹೋಗ್ಬೇಡಿ ಅಂತ ಅಂದಾಗ ನನಗೆ ಖುಷಿ ಆಗ್ತಿತ್ತು, ಇವಾಗ ನೋಡಿದ್ರೆ ಯಾರು ವಿಷಯಕ್ಕೂ ಹೋಗ್ಬೇಡಿ ಅಂತ ಈ ರೀತಿ ಮಾತಾಡ್ತಿದ್ರಲ್ಲ, ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಬ್ರದರ್, ಅನ್ಯಾಯನ ಎದುರುಗಡೆ ನಿಂತು ನಾವು ಎದುರಿಸ್ಬೇಕು ಹೊರತು ಭಯದಿಂದ ಹಿಂದೆ ಸರಿಬಾರ್ದು ಅಂತ ಈ ಕಡೆ ಶಂಕರನ್ಗೆ ಹೇಳ್ತಾ ಇರ್ತಾನೆ. ಹಾಗೆ ನೀವು ಹೊಡೆದಾಡಿ ಬಡ್ದಾಡಿ ಅಂತ ನಾನು ಹೇಳ್ತಿಲ್ಲ, ಅದರ ಅವಶ್ಯಕತೆನೂ ಇಲ್ಲ, ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಒಂದೇ ಒಂದು ವಾಯ್ಸ್ ರೈಸ್ ಮಾಡಬೇಕು ಅಷ್ಟೇ ಅಂತ ಅನ್ಬೇಕಾದ್ರೆ, ವಾಯ್ಸ್ ರೈಸ್ ಮಾಡೋಕ್ಕೆ ಅಂತ ಹೋಗಿ ನನ್ನ ಫ್ಯಾಮಿಲಿನೆಲ್ಲ ಅಪಾಯಕ್ಕೆ ತಳ್ಳಕ್ಕೆ ನಾನು ರೆಡಿಯಾಗಿಲ್ಲ, ಅವ್ರವ್ರ ಕೆಲಸನ ಅವ್ರು ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ, ನೋಡಿ ಅಮ್ಮಿಯವರೇ, ಅನ್ಯಾಯದ ವಿರುದ್ಧ ನಾನು ಹೋಗ್ತೀನಿ ಅಂತ ನೀವೇನಾದರೂ ಹೋದರೆ ನಾನಂತೂ ಸುಮ್ಮನೆ ಇರಲ್ಲ. ಹಾಗೆ ಇವ್ರುಗಳ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡಿ, ಹೋಗೋರು ಹೋಗ್ಲಿ, ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ, ನಮ್ಮ ಮನೆಯವ್ರು ಯಾರು ಸಹ ಇವ್ರ ಜೊತೆ ಹೋಗಬೇಡಿ ಅಂತ ಶಂಕರ ಹೇಳ್ತಾ ಇದ್ರೆ DC ಮಾಲಿನಿ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಶಂಕರ ಮುಖನ ನೋಡ್ಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆಲ್ಲ ಜೋಗಿಯವ್ರೆ ಅಂತ ಮತ್ತೆ ಗೌರಿ ಹೇಳ್ತಿರ್ಬೇಕಾದ್ರೆ, ನನಗೇನು ಹೇಳ್ಬೇಡಿ ಅಮ್ಮಿಯವರೇ, ಸುಮ್ಮನೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು DC ಮೇಡಮ್ ಬನ್ನಿ ನಾನು ಪೆರೇಡ್ಗೆ ಬರ್ತೀನಿ ಅಂತ ಕರಿತಾ ಇರ್ತಾನೆ.
ಅಲ್ಲ ಶಂಕರ್ ಅವರೇ, ಇಷ್ಟು ದಿನ ಅವ್ರ ವಿರುದ್ಧ ನೀವು ಹೋಗ್ತಾ ಇದ್ರಿ, ಆದರೆ ಇವಾಗ ಬೇಡ ಅಂತ ನೀವು ಯಾಕೆ ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನೀವು ಯಾಕೆ ಅವ್ರನ್ನ ಎದುರಾಕೋತಿಲ್ಲ ಅಂತ ಅಂತಿರ್ಬೇಕಾದ್ರೆ, ಯಾಕೆಂತಂದ್ರೆ ಶಂಕರ್ ಅವರು ತುಂಬ ಜೀವನದಲ್ಲಿ ಪೆಟ್ಟು ತಿಂದಿದ್ದಾರೆ. ಭಾರದೇವಿ ಅಮ್ಮನ್ನ ಕಳ್ಕೊಬಿಟ್ಟಿದ್ದಾರೆ. ರುದ್ರ ಕೊಲೆ ಮಾಡಿದಾರೋ ಇಲ್ವೋ ನಮಗಂತೂ ಗೊತ್ತಿಲ್ಲ, ಬೇರೆ ಯಾರಾದರೂ ಮಾಡಿರ್ಬೋದು. ಆದ್ರಿಂದ ಅವರು ತುಂಬ ಬೇಸತ್ತಿದ್ದಾರೆ. ಹಂಗಾಗಿ ತುಂಬ ನೋವಿಂದ ಈ ರೀತಿ ಶಂಕರ್ ಮಾತು ಹೇಳ್ತಿದ್ದಾರೆ ಅಂತ ವಿಜಯ್ ಹೇಳ್ತಾ ಇರ್ತಾಳೆ. ಹಾಗೆ ಡಿ ಸಿ ಮಾಲಿನಿ ಮತ್ತೆ ಹೇಳ್ತಿರ್ತಾಳೆ, ಐ ಕಾಂಟ್ ಹೆಲ್ಪ್ ಇಟ್, ಕೋರ್ಟಿಂದ ಸ್ಟೇ ತಂದಿದ್ದಾರೆ ಅಂತಂದಮೇಲೆ ಪೇರೆಡ್ನ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಪ್ಲಾನ ನಾವು ಫ್ಲಾಪ್ ಮಾಡಲೇಬೇಕು ಅಂತ ಡಿ ಸಿ ಮಾಲಿನಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಆ ಸ್ಟೇ ಆರ್ಡನ್ನು ನೋಡಿ ಗಂಗನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಐ ಕಾಂಟ್ ಬಿಲೀವ್ ದಿಸ್, ನನಗಂತೂ ನಂಬೋಕ್ಕಾಗ್ತಿಲ್ಲ. ಆ್ಯಸ್ ಎ ಅಡ್ವೊಕೇಟರ್ ಆಗಿ ನನಗೆ ಐಡಿಯಾ ಬರಲಿ, ಪ್ಲಾನ್ನ ನೀವು ಮಾಡಿ ಸಕ್ಸಸ್ ಮಾಡಿದಿರಲ್ಲ, ಸ್ಟೇ ಆರ್ಡರ್ ತಂದಿರಲ್ಲ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಶಿವರುದ್ರಪ್ಪನ ಹೊಗಳ್ತಾ ಇರ್ತಾಳೆ. ಆಗ ರುದ್ರ ಹೇಳ್ತಾ ಇರ್ತಾನೆ, ಮತ್ತೆ ನಮ್ಮ ಅಪ್ಪ ಎಂದು ತಲೆ ಅಂದರೆ ತಲೆ ಅಂತ ಅಂದಾಗ, ಹೌದು ಗಂಗವ್ವ, ಅವ್ರು ಆಕಾಶದ ಮೇಲೆ ಹಾರಾಡ್ತೀನಿ ಅಂತ ಅಂದರೆ ನಾವು ಅದಕ್ಕೂ ಮೇಲೆ ಚಂದ್ರಲೋಕದಲ್ಲೇ ಹಾರಾಡ್ತೀವಿ ಅಂತ ಅನ್ನೋರು ಅಂತ ಹೇಳ್ಕೊಂಡು 3 ಜನ ನಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ರೂಮಿಗೆ ಕರ್ಕೊ ಬಂದ್ಬಿಟ್ಟು ಗೌರಿ ಹತ್ರ ಕೈ ಮುಗಿದು ಕೇಳ್ಕೊತಿರ್ತಾನೆ, ಅವ್ರ ಜೊತೆ ಸೇರ್ಕೊಂಡು ಅನ್ಯಾಯದ ವಿರುದ್ಧ ಹೋಗ್ತೀನಿ ಅಂತ ನೀವು ಹೋಗ್ತಿದ್ದೀರಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನ್ನ ಗತಿ ಏನು, ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ಅಂತ ಅಂದಾಗ, ಯಾಕೆ ಇಷ್ಟೊಂಥರ ಹೆದರ್ಕೋತೀರಾ, ಇದರಿಂದ ಏನೂ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ಅಲ್ಲ ಅಮ್ಮಿ ಅವರೇ, ಭಯ ಪಡೆದೆ ಇನ್ನೇನು ಮಾಡಲಿ, ಕೋತಿಗೆಯಲ್ಲಿ ಎಂಡ ಸಿಕ್ತು ಅಂತ ಅನ್ನೋ ಹಾಗೆ ಆ ಶಿವರುದ್ರಪ್ಪ ಕೈಯಲ್ಲಿ ಮಿನಿಸ್ಟ್ರಿ ಪದವಿ ಸಿಕ್ಕಿದೆ. ಅವನಿಗೆ ಸ್ವಂತ ಮೊಮ್ಮಗ ಕಾಣೆಯಾಗಿದ್ದೇನೆ ಅನ್ನೋ ಸ್ವಲ್ಪನೂ ಪರಿಜ್ಞಾನ ಇಲ್ಲ, ಆ ತಲೆನೇ ಕೆಡ್ಸ್ಕೊಂಡಿಲ್ಲ ಅಂತ ಅವನಿಗೆ ನಾವೆಲ್ಲ ಲೆಕ್ಕನ, ನಮಗೇನಾದ್ರು ತೊಂದರೆ ಆದರೆ ಏನು ಮಾಡೋದು, ಭಯ ಆಗಲ್ವಾ ಅಂತ ತುಂಬ ಬೇಜಾರಿಂದ ಶಂಕರ ಕೇಳ್ತಾ ಇರ್ತಾನೆ. ಹಾಗೆ ಕೈ ಮುಗ್ದು ಕೇಳ್ಕೊತೀನಿ, ನಮ್ಮ ಪಾಡಿ ನಾವು ಇದ್ಬಿಡೋಣ, ಹರಿ ಬ್ರದರ್ಗೂ ಹೇಳಿದೆ ಆದರೆ ಅವ್ರನ್ನ ಮಾತೇ ಕೇಳ್ತಿಲ್ಲ ಅಂತ ಅಂದಾಗ, ಅಲ್ಲ ಜೋಗಿಯವರೇ, ಇದು ನೀವು ಮಾತಾಡ್ತಿದ್ದು ನನಗಂತೂ ತುಂಬ ಆಶ್ಚರ್ಯ ಆಗ್ತಿದೆ. ನೀವು ಯಾವ ಗಂಟೆ ಗಲಾಟೆ ಏನಕ್ಕೂ ಸಹ ಹೋಗಬಾರ್ದು ಅಂತ ನಾನು ಹೇಳಿದ್ದೆ, ಆದರೆ ನೀವು ತುಂಬ ಬದಲಾಗಿದ್ದೀರಾ ಅಂತಲೂ ಕೇಳ್ಪಟ್ಟು ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಆದರೆ ನಾವು ಈ ಮಟ್ಟಕ್ಕೆ ನೀವು ಹೋಗ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾವು ದ್ವೇಷ ಬೇಡ ಅಂತ ಹೇಳಿದ್ವಿ, ಆದರೆ ಅನ್ಯಾಯ ನಡೀತಿದ್ರು ಕೈ ಕೊಟ್ಕೊಂಡು ಕೂತ್ಕೊಳ್ಳಿ ಅಂತ ನಾನೆಲ್ಲ ಹೇಳಿದ್ದೆ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹರಿ ಹೇಳ್ದ ಹಾಗೆ ನಾವು ನಿಮ್ಮನ್ನ ಓಡಿರಿ ಬಡಿರಿ ಅಂತ ನಾವು ಹೇಳ್ತಿಲ್ಲ, ಆದರೆ ಅನ್ಯಾಯ ನಡೀತಿದ್ರು ಸಹ ಏನು ಕಾಣ್ದಾರಂಗೆ ದೂರ ಹೋಗ್ತಿದ್ರಲ್ಲ, ಅದನ್ನ ನೆನೆಸ್ಕೊಂಡು ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶಂಕರ ಹೇಳ್ತಾ ಇರ್ತಾನೆ, ಒಂದೇ ದೋಣಿ ಮೇಲೆ 2 ಕಾಲು ಇಟ್ಕೊಂಡು ನನಗೆ ನಡೆಯಕ್ಕೆ ಬರಲ್ಲ ಅಮ್ಮಿಯವರೇ, ಇದ್ರೆ ನಾನು ರಾವಣ ಥರ ಇರ್ತೀನಿ, ಇಲ್ಲ ಅಂತಂದರೆ ರಾಮನ ಥರ ಆಗ್ಬಿಡ್ತೀನಿ. ಹಾಗೆ ಇಷ್ಟು ದಿನ ನಾನು ರಾವಣ ಥರ ಬದುಕ್ತಾ ಇದ್ದೆ, ಈಗ ನಾನು ರಾಮನ ಥರ ಇದ್ದೀನಿ. ಯಾಕೆ ಅಂತಂದರೆ ಅದೆಲ್ಲ ನಿಮಗೋಸ್ಕರ, ನೀವುಗಳು ಕೇಳ್ಕೊಂಡಿದ್ದಕ್ಕೆ ನಾನು ಬದುಕ್ತಾ ಇದ್ದೀನಿ. ಬದುಕಿದ್ರೆ ಈ ರೀತಿಯೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನೀವು ತಗೊಳ್ಳೋ ನಿರ್ಧಾರ ಮುಂಚೆ ಹೆಂಗಿತ್ತು ಅದೇ ರೀತಿ ರಾವಣ ಥರ ಹಾಗೆ ಅಂತ ಹೇಳ್ತಾ ಇದ್ದೀರಾ, ನನ್ನ ಕಾಲ ಇದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಶಂಕರ ಹೇಳ್ತಾ ಇರ್ತೀನಿ. ಹಾಗೆ ನೀವು ಅಷ್ಟೇ ನಾನು ಹೇಳ್ದಂಗೆ ಇರಬೇಕು, ಇಲ್ಲ ಅಂತಂದರೆ ಕೋಪ ತಾಪ ಅಂತ ಅಂದ್ಕೊಂಡು ನೀವು ಅಂದ್ಕೊಂಡಂಗೆ ಏನಾದ್ರು ಮಾಡ್ಕೊಂಡು ಹೋದರೆ ನನ್ನ ಶವನ ದಾಟ್ಕೊಂಡು ನೀವು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಅಂತ ಅಂದಾಗ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಂಕರ ಕೋಪದಿಂದ ಹೇಳ್ತಾ ಇರಬೇಕಾದ್ರೆ, ನಾವು ಹೇಗಿದ್ವಿ, ಆದರೆ ಇವಾಗ ಎಲ್ಲದಕ್ಕೂ ಎದುರ್ಕೊಳ್ಳೋ ಕಾಲ ಬಂದ್ಬಿಡ್ತಲ್ಲಪ್ಪ ದೇವ್ರೆ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಿವರುದ್ರಪ್ಪ ಗಂಗನ ಹತ್ರ, ಗಂಗವ್ವ ಅದ್ಯಾವುದೋ 160 ಕೋಟಿ ದುಡ್ಡು ಬರುತ್ತೆ ಅಂತ ಅಂದೆಲ್ಲ, ಅದ್ರ ವಿಷಯ ಏನಾಯಿತು ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರುದ್ರ ಓಡೋಡಿ ಬರ್ತಾನೆ. ಅಪ್ಪಯ್ಯ ಖುಷಿ ವಿಚಾರ ಮೇಡಮರೇ, ಖುಷಿ ವಿಚಾರ, ಅವರಿಂದ ಫೋನ್ ಬರುತ್ತೆ, ಇವರಿಂದ ಫೋನ್ ಬರುತ್ತೆ, ಮತ್ತೊಂದು ಕಡೆಯಿಂದ ಫೋನ್ ಬರುತ್ತೆ, ಏನಂತ ಗೊತ್ತಾ ಅಪ್ಪಯ್ಯ, ನಿಮ್ಮ ಅಪ್ಪಯ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ರೌಡಿಗಳು ಸಹ ಫೋನ್ ಮಾಡಿ ತುಂಬ ಖುಷಿಪಟ್ಟು ಫೋನಲ್ಲೇ ಎಣ್ಣೆ ಕುಟ್ಕೊಂಡು ಪಾರ್ಟಿ ಮಾಡ್ತಾರೆ ಕಣಪ್ಪ ಅಂತ ಅಂದಾಗ, ಮತ್ತೆ ರುದ್ರ ಮತ್ತೆ ಶಿವರುದ್ರಪ್ಪ ಗಂಗಾ ನಗಾಡ್ತಾ ಇರ್ತಾರೆ. ಇನ್ನು ನಾವು ಎಲ್ಲ ಕಡೆ ಹರಡಿದೆ ಅಂತ ಶಿವರುದ್ರಪ್ಪ ಹೇಳ್ತಿರ್ಬೇಕಾದ್ರೆ, ಹ್ಞೂ ಅಪ್ಪಯ್ಯ, ನೀನು ಸ್ಟೇ ತಗೋ ಬಂದಿದ್ದಕ್ಕೆ ಎಲ್ಲ ರೌಡಿಗಳು ಸಹ ತುಂಬ ಖುಷಿ ಪಟ್ಟಿದ್ದಾರೆ. ಹಾಗೆ ಖುಷಿಯಿಂದ ಏನೇ ಸಹಾಯ ಬೇಕಿದ್ರು ಹಾಗೆ ನಮ್ಮ ಮೋಟಿನ್ ಯಾವತ್ತಿದ್ರು ಶಿವರುದ್ರಪ್ಪ ಅವರಿಗೆ ಅಂತ ಹೇಳ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂದಾಗ ಪುನಃ ಇವ್ರಿಗೆಲ್ಲ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಿವರುದ್ರಪ್ಪ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾನೆ, ಮತ್ತೆ ನಾನು ಯಾರು, ನಾನಿಂದ್ರೆ ಕಮ್ಮಿನ ಅಂತ ಅನ್ಕೊಂಡಿದ್ಯಾ, ಈ ಶಿವರುದ್ರಪ್ಪ MLA ಶಿವರುದ್ರಪ್ಪನ ಪೆರಡ್ ಕಡಿತಿದಳ, ಇನ್ನು ಜೀವನದಲ್ಲಿ ಪೆರಡನ ಶಬ್ದನೇ ಎತ್ತಬಾರ್ದು, ಆ ರೀತಿ ನಾನು ಮಾಡಿಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡು ರುದ್ರ, ಒಂದೇ ಕಲ್ಲಲ್ಲಿ 2 ಅಕ್ಕಿನ ಹೊಡೆದಿದ್ದೀವಿ. ಯಾವ ರೀತಿ ಅಂದರೆ, ಒಂದು ಕಡೆ ಪೆರಡ್ಗೆ ಹೋಗೋದು ತಪ್ಪಿತು, ಇನ್ನೊಂದು ಕಡೆ ಇರಬರ ರೌಡಿಗಳ ಸಪೋರ್ಟ್ ಎಲ್ಲ ನನಗೆ ಸಿಕ್ತು, ನಾನು ಯಾವ ಥರ ಮಾಡಿದ್ದೀನಿ ಅಂತ ಅಂದಾಗ, ಸೂಪರ್ ಅಪ್ಪಯ್ಯ, ಸೂಪರ್ ಅಂದರೆ ಸೂಪರ್ ಅಂತ ರುದ್ರ ಹೇಳ್ತಿದ್ರೆ, ಎಕ್ಸಾಕ್ಟ್ಲಿ ನನಗಂತೂ ತುಂಬ ಖುಷಿ ಆಗ್ತಿದೆ, ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಪೆರಡ್ಗೆ ಹೋಗಲಿಲ್ಲ ಅಂತಂದರೆ ಆ ಡಿ ಸಿ ಮಾಲಿನಿ ಯಾವ ಕೇಸಲ್ಲಿ ನಿಮ್ಮನ್ನು ಅಫಿಟ್ ಮಾಡ್ತಾಳೋ ಅಂತ ಟೆನ್ಷನ್ ಆಗಿತ್ತು ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಲಕ್ಕಿಲಿ ನೀವು ಸ್ಟೇ ಆರ್ಡರ್ ತಂದು ಒಳ್ಳೆ ಕೆಲಸ ಮಾಡಿದ್ರಿ, ಈ ಕಡೆ ಪೆರಡ್ಗೂ ಸಹ ಹೋಗಂಗಿಲ್ಲ, ಹಾಗೆ ಒಳ್ಳೆ ಪ್ರೊಫೆಷನಲ್ ಇದ್ದೀರಾ, ಇನ್ನೊಂದು ಕಡೆ ರೌಡಿಗಳ ಸಪೋರ್ಟ್ ಎಲ್ಲ ನಿಮಗೆ ಸಿಕ್ತು ಅಂತ ಅನ್ಬೇಕಾದ್ರೆ ಕಮ್ಮಿನ ನಾನು MLA ನಾನು ಸುಮ್ಮನೆ ಬಿಡ್ತೀನ ಗಂಗವ್ವ, ಅಲ್ಲ ಆ ಗೌರವನ ಹುಟ್ಟಡಗಿಸ್ಬೇಕು ಅಂತ ನಾವು ಈ ಎಮ್ಮನ್ನ ಟ್ರಾನ್ಸ್ಫರ್ ಮಾಡಿ ಅದು ದುಡ್ಡು ಕೊಟ್ಟು ಕರೆಸ್ಕೊಂಡ್ರೆ ನಮ್ಮ ಮುಖಕ್ಕೆ ದುಡ್ಡೆಲ್ಲ ಎಸಿತಾಳೆ, ಹಾಗೆ ಎಷ್ಟು ಅವಮಾನ ಮಾಡಿದ್ಲು ಇವಳು ನಮಗೆ, ಇವಳನ್ನ ಸುಮ್ಮನೆ ಬಿಡಬೇಕಾ, ಅದಕ್ಕೆ ನೋಡು ಬಾಯಿ ಮುಚ್ಚ ಕೂತ್ಕೋಬೇಕು, ಆ ರೀತಿ ಮಾಡಿದ್ದೀನಿ. ಇವಾಗೆಲ್ಲ ಕಡೆ ನನಗೆ ರಾಜಮರ್ಯಾದೆ ಇದೆ, ಇನ್ನೊಂದು ಕಡೆ ಮಿನಿಸ್ಟರ್ ಅಂತ ಇದ್ದರೆ, ಇನ್ನೊಂದು ಕಡೆ ಈ ರೌಡಿಗಳಿಗೆಲ್ಲ ಪೆರಡ್ಗೆ ಹೋಗ್ಬಾರ್ದು, ನಾ ಅಷ್ಟೇ ಆರ್ಡರ್ ತಂದಿದ್ದೀನಲ್ವಾ, ಸೊ ಎಲ್ಲರೂ ನನಗೆ ರಾಜಮರ್ಯಾದೆ ಕೊಡ್ತಾರೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ. ಹಾಗೆ ಅವಳ ಪ್ಲಾನ್ ಎಲ್ಲ ಫ್ಲಾಪ್ ಆಗಿದೆ, ಇನ್ಮೇಲಿದೆ ಅವಳಿಗೆ ಮಾರಿ ಹಬ್ಬ, ಅಪ್ಪಯ್ಯ ಸುಮ್ಮನೆ ಬಿಡಬೇಡ, ಅವಳು ನಮಗೆ ಈ ರೀತಿ ಮಾಡ್ತಾಳಲ್ವ, ಅವಳಿಗೊಂದು ಗತಿ ಕಾಣಿಸು ಅಂತ ಅಂದಾಗ, ಹೌದು ನಾನೇನೋ ನನ್ನ PA ಮಾಡಿಕೊಂಡು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಲಿ ಅಂತ ಅಂದ್ಕೊಂಡ್ರೆ ನಮಗೆ ಗಾಂಚಲಿ ತೋರಿಸ್ತಾಳಲ್ಲ ಯಮ್ಮ.
ನನ್ನ ಹತ್ರನೇ ಇದ್ದು ನನ್ನ ಹತ್ರನೇ ಕೆಲಸ ಮಾಡಿಕೊಂಡು ನನಗೆ ಎಡಮುರಿ ಕಟ್ಟಕ್ಕೆ ಬರ್ತಾಳಲ್ಲ ಈ ಅಮ್ಮ, ಕಟ್ಲಿ ಅವಳಿಗೆ ಸರಿಯಾಗಿ ಮಾಡೋಣ, ನಾನೊಂದ್ಸಲ ಮಾಡೇ ಬಿಡ್ತೀನಿ, ಎಡಮುರಿ ಕಟ್ಟೇ ಬಿಡ್ತೀನಿ ಅವಳಿಗೆ, ಗಾಂಚಲಿ ಮಾಡ್ತಾ ಇದ್ದಾರಲ್ವಾ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಹಾಗೆ ಗಂಗಾ ಖುಷಿಯಿಂದ ಹೇಳ್ತಾ ಇರ್ತಾಳೆ, ಆಲ್ರೆಡಿ ಅವಳು ಸೋತೋಗ್ಬಿಟ್ಟಾಳೆ. ಯಾಕೆ ಅಂತಂದರೆ ಎಲ್ಲ ಕಡೆ ನಾವು ಹೋದಾಗೆಲ್ಲ ಅವಮಾನ ಮಾಡ್ತಿದ್ದೀವಲ್ಲ, ಅರ್ಧ ಜೀವ ಸತ್ತಿದೆ, ಇನ್ನು ಸ್ವಲ್ಪ ನಾವು ಪೂರ್ತಿಯಾಗಿ ಅವಮಾನ ಮಾಡಿದರೆ ಖಂಡಿತ ಅವಳು ಸತ್ತೇ ಹೋಗ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರುದ್ರ ಹೇಳ್ತಾ ಇರ್ತಾನೆ, ಅಲ್ಲ ಗಂಡ SP ಹೆಂಡತಿ DC ಇವರಿಬ್ರು ಸೇರ್ಕೊಂಡು ಓಟ್ ಕೊಟ್ಟು ದುಡ್ಡು ಮಾಡೋಣ ಅಂತ ನಾವು ಅನ್ಕೊಂಡ್ರೆ ನಮಗೆ ಚೆಲ್ಲ ಹಣ್ಣು ತಿನ್ಸಕ್ ಬರ್ತಾರೆ, ಈ ಥರ ಆಡ್ತಾರಲ್ಲ ಅಪ್ಪಯ್ಯ ಅಂತ ಅಂದಾಗ, ನೋಡೋಣ ಮಗ ಒಂದು ಚಾನ್ಸ್ ಕಟ್ ನೋಡೋಣ, ಇಲ್ಲ ಅಂತ ಅಂದ್ರೆ ಇಡೀ ಕುಟುಂಬನ ಹೊಸ್ಕಾಕ್ಬಿಡೋಣ ಇರುವೆ ಥರ ಅಂತ ಅಂದ್ಬಿಟ್ಟು ಮೂವರು ನಗಾಡ್ತಾ ಇರ್ತಾರೆ. ಹಾಗೇನೊಂದ್ ಕಡೆ ವಿಜಿ ಯಾರಿನೂ ಮತ್ತೆ DC ಮಾಲಿನೂ ಕರೆದು ಮಾತಾಡ್ತಾ ಇರ್ತಾಳೆ. ವಿಷಯ ಏನು ಅಂತ ಹೇಳಿ ನನಗೆ ಟೈಮ್ ಆಗ್ತಿದೆ ಅಂತ ಮಾಲಿನಿ ಹೇಳ್ತಿರ್ಬೇಕಾದ್ರೆ, ನೋಡಿ ನಾನು ನಿಮಗೆ ಅಕ್ಕನಾಗಿ ಒಂದು ಕಿವಿ ಮಾತು ಹೇಳ್ಬೇಕಂತ ಬಂದಿದ್ದೀನಿ. ಅಲ್ಲ ನೀವಿಬ್ರು ಹೇಗಿದ್ರೆ, ನೀವಿಬ್ರು ನೋಡಿದ್ರೆ ಬೇರೆಯವ್ರಿಗೆ ಜಲಸ್ ಬರ್ತಾ ಇತ್ತು, ಎಷ್ಟು ಖುಷಿಯಿಂದ ಪ್ರೀತಿ ಮಾಡ್ಕೊಂಡಿದ್ರಿ, ಆದ್ರೆ ಇವಾಗ ನೋಡಿದ್ರೆ ಇಬ್ರು ಡೈವರ್ಸ್ ತಗೊಂಡಿದ್ದೀರಾ, ಇದನ್ನ ಕೇಳಿ ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ. ಹಾಗೆ ಹೌದು ಇದು ನಿಮ್ಮ ಪರ್ಸನಲ್ ವಿಚಾರ, ಇದಕ್ಕೆ ನಾನು ಮೂಗ್ ತೋರಿಸಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ನಿಮ್ಮಿಬ್ರನ್ನ ನನಗೆ ಈ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಅಂತ ವಿಜಯ್ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿ ಜೀವನದಲ್ಲಿ ಪ್ರೀತಿ ಎಲ್ಲರಿಗೂ ಸಿಕ್ಕಲ್ಲ, ಬಟ್ ನೀವಿಬ್ರು ಲಕ್ಕಿಯಸ್ಟ್ ಪರ್ಸನ್, ಅದಕ್ಕೆ ಮತ್ತೆ ನಿಮಗೆ ಪ್ರೀತಿ ಸಿಕ್ಕಿದೆ. ನೀವಿಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹಾಗೆ ಹತ್ರ ಮಾಡ್ಕೊಂಡು ಇರೋದು ಬಿಟ್ಟು ಯಾವುದೋ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಒಂದು ಚಿಕ್ಕ ಸೈನ್ ಮಾಡಿ ದೂರ ಮಾಡ್ತಿದ್ದೀರಲ್ಲ, ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪ್ಲೀಸ್ ನಿಮ್ಮ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮ್ಮ ಪ್ರೀತಿನ ಬಾಡೋಗಕ್ಕೆ ಬಿಡಬೇಡಿ, ನೀವಿಂದು ನೀವಿಬ್ರು ಒಂದಾಗಿ ಲೈಫ್ನ ಲೀಡ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಿರ್ಬೇಕಾದ್ರೆ ಹರಿ ಹೇಳ್ತಿರ್ತೀನಿ, ಏನು ಅನ್ಕೋಬೇಡಿ, ನೀವು ನಮ್ಮ ಸೀನಿಯರ್ ಆಗಿ ವೆಲ್ವಿಷರ್ ಆಗಿ ನಾವಿಬ್ರು ಚೆನ್ನಾಗಬೇಕು ಅಂತ ಅನ್ಕೊಂಡಿದ್ದೀರಾ, ಬಟ್ ಇಟ್ಸ್ ಟೂ ಲೇಟ್, ನಮಗೆ ಡೈವರ್ಸ್ ಆಗಿ ತುಂಬಾ ವರ್ಷ ಆಯಿತು, ಪ್ರೀತಿ ಸಸಿನ ಬಾಡಕ್ಕೆ ಬಿಡಬಾರ್ದು, ಆದರೆ ಅದನ್ನು ಚೂಟಿ ನಮಗೆ ತುಂಬ ವರ್ಷನೇ ಆಗೋಯ್ತು, ಆದಮೇಲೆ ಪ್ರೀತಿಯಲ್ಲಿ ಬರುತ್ತೆ ಅಂತ ಅನ್ಬೇಕಾದ್ರೆ ಆ ರೀತಿ ಎಲ್ಲ ಅನ್ಕೋಬೇಡ ಹರಿ, ನೀವು ಒಂದು ಚಿಕ್ಕ ಸಾಯಿನಿಂದ ದೂರ ಆಗಿದ್ದೀರಾ, ಆದರೆ ಮನಸ್ಸಿಂದ ದೂರ ಆಗಿಲ್ಲ, ಐ ಆಮ್ ಡ್ಯಾಮ್ ಶೋರ್ ನಿಮ್ಮಿಬ್ಬರು ಮನಸ್ಸಲ್ಲಿ ಪ್ರೀತಿ ಇದೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು, ನೋಡು ಮಾಲಿನಿ ನೀನಾದರೂ ಒಪ್ಕೋತೀಯಾ, ಇನ್ಮೇಲಾದರೂ ಖುಷಿಯಾಗಿರ್ತೀಯ ಅಂತ ಅನ್ಬೇಕಾದ್ರೆ, ನೋಡು ವಿಜಯಕ್ಕ, ಒಡೆದ ಹಾಲು ನೈವೇದ್ಯಕ್ಕೂ ಸಹ ಒಳ್ಳೇದಲ್ಲ, ಹಾಗೆ ಒಡೆದಿರೋ ಸಂಬಂಧನ ಯಾವತ್ತೂ ಸಹ ಒಂದು ಮಾಡೋಕ್ಕಾಗಲ್ಲ, ಆಮೇಲೆ ನಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ, ಇರೋದು ಒಂದೇ ಸ್ನೇಹ, ಅದನ್ನು ಮತ್ತೆ ನೀವು ಹಾಳು ಮಾಡೋಕ್ಕೆ ಬರಬೇಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಅಂದಾಗ, ಪ್ಲೀಸ್ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನೀವಿಬ್ಬರು ಮನಸ್ಸು ಮಾಡಿದರೆ ಖಂಡಿತ ಆಗುತ್ತೆ ಅಂತ ಅಂದಾಗ, ಇದು ಖಂಡಿತ ಆಗಲ್ಲ, ಒಂದೇ ದಾರಿಯಲ್ಲಿ ಇಬ್ಬರು ಸಹ ಹೋಗೋಕ್ಕಾಗಲ್ಲ, ಇಬ್ಬರು ಬೇರೆ ಬೇರೆ ದಾರಿ ಇದ್ದೀವಿ, ಈಸಿ ಟಾಸ್ಕ್ ಅಲ್ಲ ಇದು ಖಂಡಿತ ಅಂತ ಹರಿ ಹೇಳ್ತಾ ಇರ್ತಾನೆ. ಆಗ ವಿಜಯ್ ಹೇಳ್ತಿರ್ತಾಳೆ, ಇದು ಈಸಿ ಕೆಲಸ ಅಲ್ಲ ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತು, ಆದರೆ ಇವಾಗ ಗೌರಿ ವಿಷಯನ ತೊಗೊಳ್ಳಿ, ಅವರಿಬ್ಬರು ಎಷ್ಟು ವರ್ಷ ದೂರ ಇದ್ದರು, ಆದರೆ ಇವಾಗ ಒಂದಾಗಿ ತುಂಬ ಹ್ಯಾಪಿ ಆಗಿದ್ದಾರಲ್ವಾ, ನಿಮಗೆ ವಿಷಯ ಗೊತ್ತಿಲ್ಲೋ ಗೊತ್ತಿಲ್ಲ, ಈ ಕಡೆ ಗೌರಿ ಮದುವೆ ಟೈಮಲ್ಲಿ ಗೌರಿಗೆ ಯಾವುದೇ ಆಸಕ್ತಿ ಶಂಕರನ ಮೇಲೆ ಇರಲಿಲ್ಲ, ಶಂಕರ ಮಾತ್ರ ತುಂಬ ಪ್ರೀತಿ ಮಾಡಿ ಗೌರಿನ ಮದುವೆ ಆದ, ಆದರೆ ಇವಾಗ ನೋಡಿ ಪ್ರೀತಿ ಸಸಿ ಎಮ್ಮರವಾಗಿ ಬೆಳೆದಿದೆ, ಆದರೆ ನಿಮ್ಮಿಬ್ಬರ ನಡುವೆ ಆ ಇಂಟ್ರೆಸ್ಟ್ ಇಲ್ಲ, ನಿಮ್ಮಿಬ್ಬರ ವಿಷಯದಲ್ಲಿ ಹಂಗಲ್ಲ, ನೀವು ಮೊದಲಿಂದಲೂ ಪ್ರೀತಿ ಮಾಡಿ ಮದುವೆ ಆಗಿದ್ದೀರಾ, ಅಟ್ಲೀಸ್ಟ್ ಕೊನೆ ಪಕ್ಷ ನಿಮ್ಮ ಮಗಳಿಗೋಸ್ಕರನಾದರೂ ಒಂದಾಗಿ, ಸಜೆಷನ್ ನಮ್ಮದು, ಡಿಸಿಷನ್ ನಿಮ್ಮದು ಅಂತ ಹೇಳಿ ಹೊರಟೋಗ್ತಾ ಇರ್ತಾಳೆ. ಮಾಲಿನಿ ಹೇಳ್ತಾ ಇರ್ತಾಳೆ, ನೆಕ್ಸ್ಟ್ ವೀಕ್ ಕನಸು ನಿನ್ನ ಹತ್ರ ಇರ್ತಾಳೆ, ಆ ಗುಡ್ ಟೈಮ್ನ ಮಿಸ್ ಮಾಡ್ಕೋಬೇಡ, ಅದು ಮಿಸ್ ಮಾಡ್ಕೊಂಡ್ರೆ 6 ತಿಂಗಳು ಇನ್ನು ನಿನ್ನ ಮಗಳು ನಿನಗೆ ಸಿಗಲ್ಲ ಅಂತ ಹೇಳಿ ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ತನ್ನ ಮಗಳನ್ನ ಚೆನ್ನಾಗಿ ಓದ್ತಿದ್ಯಾ ಅಂತ ವಿಚಾರಿಸ್ಕೊತಿರ್ಬೇಕಾದ್ರೆ, ಈ ಕಡೆ ಪಾರ್ವತಿ ಬಂದು ಕಾರ್ಯಕ್ಕೆಲ್ಲ ಸಿದ್ಧ ಮಾಡ್ಕೊಂಡಿದ್ಯಾ ಅಂದಾಗ, ಹೌದವ್ವ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೀವೆಲ್ಲ ರೆಡಿಯಾಗಿ ಒತ್ತರನೇ ಬೇಗ ಇದ್ದು ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ಪಾಪ ಭೈರದೇವಿ ಅತ್ತೆ ಈ ಮನೆಗೆಲ್ಲ ಹೋಗಿ ಬಂದು ಈ ಮನೇಲಿ ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಂಡ್ರೆ ಆ ದೇವರು ಬೇಗನೆ ಕರ್ಕೊಂಡ ಅಂತ ಮನೆಯವರೆಲ್ಲರೂ ಬೇಜಾರು ಮಾಡ್ಕೋತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು.